ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೇವಿಯ ಉಪಾಸನೆಯ ಪ್ರಸಂಗದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಕೇಳಿದರು, ಮಹಾರಾಜ, ದೇವಿಯ ಆರಾಧನಾ ರೂಪಿ ಶ್ರೇಷ್ಠ ಧರ್ಮದ ಸ್ವರೂಪವೇನು? ಯಾವ ವಿಧದಿಂದ ಉಪಾಸನೆ ಮಾಡಿದಾಗ ದೇವಿಯು ಪರಮ ಪದವನ್ನು ಕರುಣಿಸುವಳು? ಪೂಜೆಯ ವಿಧಿಯು ಯಾವುದು? ಯಾವಾಗ ಮತ್ತು ಯಾವ ಸ್ತೋತ್ರದಿಂದ ಆರಾಧನೆ ಮಾಡಿದಾಗ ಭಗವತಿ ದುರ್ಗೆಯು ಕಷ್ಟಪ್ರದ ನರಕದಿಂದ ಮನುಷ್ಯರನ್ನು ಹೇಗೆ ಉದ್ಧರಿಸುವಳು? ಭಗವಾನ್ ನಾರಾಯಣನು ಹೇಳುತ್ತಾನೆ, ಪರಮ ವಿದ್ವಾನ್ ದೇವರ್ಷಿ ನಾರದನೇ, ಯಾವ ವಿಧದಿಂದ ಧರ್ಮಪೂರ್ವಕ ಆರಾಧನೆ ಮಾಡಿದಾಗ ಭಗವತಿಯು ಪ್ರಸನ್ನಳಾಗುವಳು ಆ ಪ್ರಸಂಗವನ್ನು ಈಗ ನೀನು ನನ್ನಿಂದ ಏಕಾಗ್ರ ಮನಸ್ಸಿನಿಂದ ಶ್ರವಣಿಸು. ನಾರದನೇ, ಈ ಪ್ರಪಂಚವು ಅನಾದಿಯಾಗಿದೆ. ಇದರಲ್ಲಿ ಹುಟ್ಟಿ ಭಗವತಿ ಜಗದಂಬೆಯ ಉಪಾಸನೆ ಮಾಡುವವನು ಬೇಕಾದರೆ ಅತಿ ಘೋರ ಸಂಕಟದಲ್ಲಿ ಬಿದ್ದಿದ್ದರೂ ಸರ್ವಶಕ್ತಿಮಯಿ ಭಗವತಿಯು ಸ್ವಯಂ ಅವನನ್ನು ರಕ್ಷಿಸುವುದರಲ್ಲಿ ಮುಳುಗಿರುತ್ತಾಳೆ. ಆದ್ದರಿಂದ ಪ್ರಾಣಿಯು ಸರಿಯಾದ ರೀತಿಯಿಂದ ದೇವಿಯನ್ನು ಪೂಜಿಸಬೇಕು. ಇದೇ ಅವನ ಪರಮ ಕರ್ತವ್ಯವಾಗಿದೆ. ಈಗ ಪೂಜೆಯ ವಿಧಿಯನ್ನು ಕೇಳು. ಪ್ರತಿಪದ ತಿಥಿಯಲ್ಲಿ ಭಗವತಿ ಜಗದಂಬೆಯನ್ನು ಗೋಘೃತದಿಂದ ಪೂಜಿಸಬೇಕು. ಅರ್ಥಾತ್ ಷೋಡಶೋಪಚಾರದಿಂದ ಪೂಜಿಸಿ ನೈವೇದ್ಯವಾಗಿ ಆಕೆಗೆ ಹಸುವಿನ ತುಪ್ಪವನ್ನು ಸಮರ್ಪಿಸಬೇಕು. ಮತ್ತೆ ಅದೇ ತುಪ್ಪವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಇದರ ಫಲದಿಂದ ಮನುಷ್ಯನು ಎಂದಿಗೂ ರೋಗಿಯಾಗುವುದಿಲ್ಲ. ಬಿದಿಗೆಯ ದಿನ ಪೂಜೆ ಮಾಡಿ ಭಗವತಿ ಜಗದಂಬೆಗೆ ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ಕೊಡಬೇಕು. ಹೀಗೆ ಮಾಡುವುದರಿಂದ ಮನುಷ್ಯನು ದೀರ್ಘಾಯು ಆಗುತ್ತಾನೆ. ಗದಿಗೆಯ ದಿನ ಭಗವತಿಯ ಪೂಜೆಯಲ್ಲಿ ಹಾಲಿನ ಪ್ರಧಾನತೆ ಇರಬೇಕು ಹಾಗೂ ಪೂಜೆಯ ಬಳಿಕ ಆ ಹಾಲನ್ನು ಬ್ರಾಹ್ಮಣರಿಗೆ ಕೊಡಬೇಕು. ಇದು ಸಂಪೂರ್ಣ ದುಃಖಗಳಿಂದ ಮುಕ್ತನಾಗಲು ಒಂದು ಪರಮ ಸಾಧನೆಯಾಗಿದೆ. ಚತುರ್ಥಿಯ ದಿನ ಕಜ್ಜಾಯದ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ಅದನ್ನು ಯೋಗ್ಯ ಬ್ರಾಹ್ಮಣನಿಗೆ ಕೊಡಬೇಕು. ಈ ಅಪೂರ್ವ ದಾನ ಮಾತ್ರದಿಂದಲೇ ಯಾವುದೇ ವಿಘ್ನಗಳು ಎದುರಾಗುವುದಿಲ್ಲ. ಪಂಚಮಿ ತಿಥಿಯಂದು ಪೂಜೆ ಮಾಡಿ ಭಗವತಿಗೆ ಬಾಳೆಹಣ್ಣು ನೈವೇದ್ಯ ಮಾಡಬೇಕು. ಈ ಪ್ರಸಾದವನ್ನು ಬ್ರಾಹ್ಮಣರಿಗೆ ಕೊಡಬೇಕು. ಹೀಗೆ ಮಾಡುವುದರಿಂದ ಪುರುಷನ ಬುದ್ಧಿಯು ವಿಕಾಸ ಹೊಂದುವುದು. ಷಷ್ಠಿಯ ದಿನ ದೇವಿಯ ಪೂಜೆಯಲ್ಲಿ ಜೇನಿನ ಮಹತ್ವ ಹೇಳಲಾಗಿದೆ. ಆ ಜೇನು ಬ್ರಾಹ್ಮಣನು ತಾನು ಉಪಯೋಗಿಸಲಿ. ಇದರ ಪ್ರಭಾವದಿಂದ ಸಾಧಕನು ಸುಂದರ ರೂಪವನ್ನು ಪಡೆದುಕೊಳ್ಳುವನು. ಸಪ್ತಮಿ ತಿಥಿಯಂದು ಭಗವತಿಯ ಪೂಜೆಯಲ್ಲಿ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ಕೊಡಬೇಕು. ದ್ವಿಜವರಿಯನೇ, ಹೀಗೆ ಮಾಡುವುದರಿಂದ ಪುರುಷನು ಶೋಕಮುಕ್ತನಾಗಬಲ್ಲನು. ಅಷ್ಟಮಿ ತಿಥಿಯ ದಿನ ಭಗವತಿಗೆ ತೆಂಗಿನಕಾಯಿಯನ್ನು ನಿವೇದಿಸಬೇಕು. ಮತ್ತೆ ಪ್ರಸಾದ ರೂಪಿ ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು. ಇದರಿಂದ ಅವನ ಬಳಿಗೆ ಯಾವುದೇ ಸಂತಾಪಗಳು ಬರಲಾರವು. ನವಮಿ ತಿಥಿಯಲ್ಲಿ ಭಗವತಿಗೆ ಅರಳನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ಕೊಡಬೇಕು. ಈ ದಾನದ ಪ್ರಭಾವದಿಂದ ಪುರುಷನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವಾಗಿ ಇರುತ್ತಾನೆ. ಮುನಿಯೇ, ದಶಮಿಯಂದು ಭಗವತಿಗೆ ಕಪ್ಪು ಎಳ್ಳನ್ನು ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಬ್ರಾಹ್ಮಣನಾದ ತಾನು ಉಪಯೋಗಿಸಬೇಕು. ಹೀಗೆ ಮಾಡುವುದರಿಂದ ಯಮಲೋಕದ ಭಯ ಓಡಿ ಹೋಗುತ್ತದೆ. ಏಕಾದಶಿಯಂದು ಭಗವತಿಗೆ ಮೊಸರನ್ನು ನೈವೇದ್ಯ ಮಾಡಿ ಬ್ರಾಹ್ಮಣನಿಗೆ ಕೊಡುವವನ ಮೇಲೆ ಭಗವತಿ ಜಗದಂಬೆಯು ಪರಮ ಸಂತುಷ್ಟಳಾಗುವಳು. ಮುನಿವರನೇ, ದ್ವಾದಶಿಯ ದಿನ ಪೂಜೆಯಲ್ಲಿ ಅವಲಕ್ಕಿಯ ಮಹತ್ವವಿದೆ. ಅಂದು ಭಗವತಿಗೆ ಅವಲಕ್ಕಿಯನ್ನು ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಹಂಚುವವನನ್ನು ಭಗವತಿಯು ತನ್ನ ಪ್ರೀತಿಪಾತ್ರನಾಗಿಸಿಕೊಳ್ಳುವಳು. ತ್ರಯೋದಶಿಯ ದಿನ ಭಗವತಿಗೆ ಕಡಲೆಯ ನೈವೇದ್ಯವನ್ನು ಅರ್ಪಿಸಿ ಬ್ರಾಹ್ಮಣನಿಗೆ ಕೊಡಬೇಕು. ಇದರಿಂದ ಪ್ರಜೆಯು ಸಂತಾನ ಭಾಗ್ಯವನ್ನು ಪಡೆಯುವನು. ಚತುರ್ದಶಿಯ ದಿನ ಭಗವತಿ ಜಗದಂಬೆಗೆ ಹುರಿಹಿಟ್ಟು ನೈವೇದ್ಯ ಮಾಡಿ ಬ್ರಾಹ್ಮಣನಿಗೆ ಕೊಡುವವನ ಮೇಲೆ ಭಗವಾನ್ ಶಂಕರನು ಪರಮ ಪ್ರಸನ್ನನಾಗುವನು. ಪೂರ್ಣಮಿಯ ದಿನ ಭಗವತಿ ಜಗದಂಬೆಗೆ ಪಾಯಸದ ನೈವೇದ್ಯ ಮಾಡಿ ಶ್ರೇಷ್ಠ ಬ್ರಾಹ್ಮಣನಿಗೆ ಅರ್ಪಿಸುವವನ ಸಮಸ್ತ ಪಿತೃಗಳು ಉದ್ಧಾರವಾಗುವರು. ಪೌರ್ಣಮಿ ಮತ್ತು ಅಮಾವಾಸ್ಯೆ ತಿಥಿಗಳ ಪೂಜೆಯಲ್ಲಿ ಯಾವುದೇ ಅಂತರವಿಲ್ಲ. ಮಹಾಮುನೆ, ದೇವಿಯ ಪ್ರಸನ್ನತೆಯನ್ನು ಪಡೆಯಲಿಕ್ಕಾಗಿ ಹವನ ಮಾಡುವ ಮಾತು ಸ್ಪಷ್ಟವಾಗಿದೆ. ಯಾವ ತಿಥಿಯಲ್ಲಿ
ಯಾವ ವಸ್ತು ನೈವೇದ್ಯಕ್ಕಾಗಿ ಹೇಳಲಾಗಿದೆಯೋ ಅದೇ ವಸ್ತುವಿನಿಂದ ಆಯಾ ತಿಥಿಗಳಲ್ಲಿ ಹೋಮವನ್ನು ಮಾಡಬೇಕು. ಈ ಹವನವು ಸಮಸ್ತ ಅರಿಷ್ಟಗಳನ್ನು ವಿನಾಶ ಮಾಡಿಬಿಡುತ್ತದೆ. ಈಗ ವಾರದ ಪೂಜೆಯ ವಿಶೇಷತೆಯನ್ನು ಹೇಳಲಾಗುವುದು. ಭಾನುವಾರ ಪಾಯಸದ ನೈವೇದ್ಯ ಮಾಡಬೇಕು. ಸೋಮವಾರ ಹಾಲನ್ನು, ಮಂಗಳವಾರ ಬಾಳೆಹಣ್ಣು, ಬುಧವಾರ ಬೆಣ್ಣೆ, ಗುರುವಾರ ಬೂರ ಸಕ್ಕರೆ, ಶನಿವಾರ ಶುಕ್ರವಾರ ಸಕ್ಕರೆ, ಶನಿವಾರ ಹಸುವಿನ ತುಪ್ಪ, ಹೀಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಮುನಿಯೇ, ಈಗ 27 ಭಕ್ಷ್ಯಗಳ ನೈವೇದ್ಯವನ್ನು ಕೇಳು. ತುಪ್ಪ, ಎಳ್ಳು, ಸಕ್ಕರೆ, ಮೊಸರು, ಹಾಲು, ಕೆನೆ, ಲಸ್ಸಿ ಅಂದರೆ ಸಕ್ಕರೆ ಹಾಕಿದ ಮೊಸರು, ಲಾಡು, ತೇಣಿ, ಮಂಡಿಗೆ, ತಂಬಿಟ್ಟು, ಹಪ್ಪಳ, ರಸಪೂರಿ, ಬಜ್ಜಿ, ಹಣ್ಣಿನ ರಸ, ತುಪ್ಪ ಬೆರೆಸಿದ ಕಡಲೆ ಹಿಟ್ಟು, ಜೇನು, ಚುರಮ, ಬೆಲ್ಲ, ಅವಲಕ್ಕಿ, ದ್ರಾಕ್ಷಿ, ಖರ್ಜೂರ, ಚಾರಕ, ಕಜ್ಜಾಯ, ಬೆಣ್ಣೆ, ಹೆಸರು ಬೇಳೆಯ ಲಾಡು, ದಾಳಿಂಬೆ, ಈ 27 ವಸ್ತುಗಳನ್ನು ಕ್ರಮವಾಗಿ ಒಂದೊಂದು ನಕ್ಷತ್ರಕ್ಕೆ ಭಗವತಿಗೆ ನೈವೇದ್ಯ ಮಾಡಬೇಕು. ಇದನ್ನು ನಕ್ಷತ್ರ ನೈವೇದ್ಯ ಎಂದು ಹೇಳಲಾಗಿದೆ. ನಾರದನೇ, ಈಗ ವಿಷ್ಕುಂಭ ಮೊದಲಾದ ಯೋಗಗಳಲ್ಲಿ ಅರ್ಪಿಸುವ ನೈವೇದ್ಯಗಳನ್ನು ಹೇಳುವೆನು. ನಿಯಮಾನುಸಾರ ಪದಾರ್ಥಗಳನ್ನು ನೈವೇದ್ಯ ಮಾಡುವುದರಿಂದ ಭಗವತಿ ಜಗದಂಬೆಯು ಪರಮ ಪ್ರಸನ್ನಳಾಗುವಳು. ಆ ಪದಾರ್ಥಗಳು ಎಂತಿವೆ: ಬೆಲ್ಲ, ಜೇನು, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ಕಜ್ಜಾಯ, ಬೆಣ್ಣೆ, ಸೌತೆಕಾಯಿ, ಕುಂಬಳಕಾಯಿ, ಲಾಡು, ಹಲಸಿನ ಹಣ್ಣು, ಬಾಳೆಹಣ್ಣು, ಜಂಬೂ ಫಲ, ಮಾವಿನ ಹಣ್ಣು, ಎಳ್ಳು, ಕಿತ್ತಲೆ ಹಣ್ಣು, ದಾಳಿಂಬೆ, ಬೋರೆಹಣ್ಣು, ನೆಲ್ಲಿ, ಪಾಯಸ, ಅವಲಕ್ಕಿ, ಕಡಲೆ, ತೆಂಗಿನಕಾಯಿ, ಲಿಂಬೆಹಣ್ಣು, ತಂಬಿಟ್ಟು, ಚುರಮ, ಈ ನೈವೇದ್ಯಗಳು ಪರಮ ಪವಿತ್ರವಾಗಿವೆ. ಭಗವತಿಗೆ ಕ್ರಮವಾಗಿ ಇದನ್ನು ಅರ್ಪಿಸಬೇಕು. ವಿಷ್ಕುಂಭಾದಿ ಯೋಗಗಳಲ್ಲಿ ಈ ನೈವೇದ್ಯದ ವಿಧಾನವಿದೆ. ಈ ವಿಷಯದಲ್ಲಿ ವಿದ್ವಾಂಸರು ನಿರ್ಣಯಿಸಿರುವರು. ಮುನಿಯೇ, ಈ ಕರ್ಣ ಸಂಬಂಧಿ ಬೇರೆ ಬೇರೆ ನೈವೇದ್ಯಗಳನ್ನು ಅರ್ಪಿಸುವ ಮಾತನ್ನು ಹೇಳುವೆನು. ತಂಬಿಟ್ಟು, ಮಂಡಿಗೆ, ಫೇಣಿ, ಮೋದಕ, ಹಪ್ಪಳ, ಲಾಡು, ಕಜ್ಜಾಯ, ಎಳ್ಳು, ಮೊಸರು, ತುಪ್ಪ, ಜೇನು, ಕರಣಗಳಿಗಾಗಿ ಈ ಪದಾರ್ಥಗಳು ನಿರ್ಧಾರಿತವಾಗಿದೆ. ಭಗವತಿಗೆ ಆದರದಿಂದ ಇದೇ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನಾರದ ಮುನಿಯೇ, ಈಗ ಭಗವತಿ ಜಗದಂಬೆಯನ್ನು ಒಲಿಸಿಕೊಳ್ಳಲು ಇನ್ನೊಂದು ಪರಮ ಸಾಧನೆಯನ್ನು ಹೇಳುವೆನು. ಆದರದಿಂದ ಕೇಳು. ಚೈತ್ರ ಮಾಸದ ಶುಕ್ಲ ತದಿಗೆಯ ದಿನ ಮಧುಕ ಅಥವಾ ಇಪ್ಪೆ ವೃಕ್ಷದಲ್ಲಿ ಭಗವತಿಯನ್ನು ಭಾವಿಸಿ ಆಕೆಯನ್ನು ಪೂಜಿಸಬೇಕು. ನೈವೇದ್ಯದಲ್ಲಿ 5 ಪ್ರಕಾರದ ಖಾದ್ಯಗಳನ್ನು ಇರಿಸಬೇಕು. ಇದೇ ರೀತಿ 12 ತಿಂಗಳ ತದಿಗೆಯ ದಿನ ಪೂಜೆಯ ವಿಧಾನವಿದೆ. ವಿಧಿವತ್ತಾಗಿ ಕ್ರಮವಾಗಿ ನೈವೇದ್ಯವನ್ನು ಅರ್ಪಿಸಬೇಕು. ನಾರದನೇ, ವೈಶಾಖದಲ್ಲಿ ಬೆಲ್ಲದಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು. ಜ್ಯೇಷ್ಠ ತಿಂಗಳಿನಲ್ಲಿ ಭಗವತಿಯ ಪ್ರಸನ್ನತೆಗಾಗಿ ಜೇನನ್ನು ಅರ್ಪಿಸಬೇಕು. ಆಷಾಢದಲ್ಲಿ ಮಧುಕ ರಸದಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು. ಶ್ರಾವಣದಲ್ಲಿ ಮೊಸರು, ಭಾದ್ರಪದದಲ್ಲಿ ಸಕ್ಕರೆ, ಅಶ್ವಿನದಲ್ಲಿ ಪಾಯಸ, ಕಾರ್ತೀಕದಲ್ಲಿ ಹಾಲು, ಮಾರ್ಗಶೀರ್ಷದಲ್ಲಿ ಫೇಣಿ, ಪೌಷದಲ್ಲಿ ದಧಿಕೂರ್ಚಿಕ ಅಂದರೆ ಮೊಸರಿನಿಂದ ಮಾಡಿದ ಖಾದ್ಯ, ಮಾಘದಲ್ಲಿ ಹಸುವಿನ ತುಪ್ಪ, ಫಾಲ್ಗುಣದಲ್ಲಿ ತೆಂಗಿನಕಾಯಿ ನೈವೇದ್ಯ ಮಾಡುವ ವಿಧಾನವಿದೆ. ಹೀಗೆ 12 ತಿಂಗಳಲ್ಲಿ 12 ಪ್ರಕಾರದ ನೈವೇದ್ಯಗಳಿಂದ ಭಗವತಿಯನ್ನು ಕ್ರಮವಾಗಿ ಪೂಜಿಸಬೇಕು. ಮಂಗಲ, ವೈಷ್ಣವಿ, ಮಾಯಾ, ಕಾಲರಾತ್ರಿ, ದುರತ್ಯಯ, ಮಹಾಮಾಯ, ನತಂಗಿ, ಕಾಲಿ, ಕಮಲವಾಸಿನಿ, ಶಿವ, ಸಹಸ್ರಚರಣ ಮತ್ತು ಸರ್ವಮಂಗಲ ಸ್ವರೂಪಿಣಿ, ಈ ನಾಮವಾಚಕ 12 ಪದಗಳನ್ನು ಉಚ್ಚರಿಸಿ ಮಧುಕ ವೃಕ್ಷದಲ್ಲಿ ಭಗವತೀಯ ಭಾವನೆಯಿಂದ ಪೂಜಿಸಬೇಕು. ಮಧುಕ ವೃಕ್ಷದಲ್ಲಿ ದೇವದೇವೇಶ್ವರಿ ಭಗವತಿ ಜಗದಂಬೆಯು ವಿರಾಜಿಸುತ್ತಿರುವಳು. ಆದ್ದರಿಂದ ಸಮಸ್ತ ಕಾಮನೆಗಳ ಸಿದ್ಧಿಗಾಗಿ ಹಾಗೂ ವ್ರತ ಸಮಾಪ್ತಿಯ ನಿಮಿತ್ತದಿಂದ ಪೂಜೆಯ ಬಳಿಕ ದೇವಿಯನ್ನು ಸ್ತುತಿಸಬೇಕು. ಕಮಲದಂತೆ ನೇತ್ರವುಳ್ಳ ಭಗವತಿಗೆ ನಮಸ್ಕಾರ. ಭಗವತಿ ಮಹೇಶ್ವರಿ, ನೀನು ಮಹಾದೇವಿಯಾಗಿರುವೆ, ಜಗದ್ಧಾತ್ರಿಯಾಗಿರುವೆ. ನಿನ್ನ ವಿಗ್ರಹವು ಮಂಗಲಮಯವಾಗಿದೆ. ನಿನಗೆ ನಮಸ್ಕಾರಗಳು. ಪರಮ ಬುದ್ಧಿಮತಿ ದೇವಿ, ಪರಮ ಪಾಪಹಂತ್ರಿ, ಪರಮಾರ್ಗ ಪ್ರದಾಯಿನಿ, ಪರಮೇಶ್ವರಿ, ರಜೋತ್ಪತ್ತಿ, ಪರಬ್ರಹ್ಮ ಸ್ವರೂಪಿಣಿ, ಮದಧಾತ್ರಿ, ಮದೋನ್ಮತ್ತ,
ಮಾನಗಮ್ಯ, ಮಹೋನ್ನತ, ಮನಸ್ವಿನಿ, ಮುನಿಧ್ಯೇಯ, ಮಾರ್ತಾಂಡ ಸಹಚಾರಿಣಿ, ಜಯಲೋಕೇಶ್ವರಿ ಇವು ನಿನ್ನ ನಾಮಗಳಾಗಿವೆ. ಪ್ರಳಯ ಕಾಲದ ಮೇಘಗಳಂತೆ ನೀನು ಕಾಂತಿಯನ್ನು ಧರಿಸಿರುವೆ. ದೇವತೆಗಳು ದಾನವರು ಮಹಾಮೋಹದ ನಿವೃತ್ತಿಗಾಗಿ ನಿನ್ನನ್ನು ಆರಾಧಿಸಿದ್ದರು. ಯಮಲೋಕವನ್ನು ಅಳಿಸಿ ಹಾಕುವ ಪರಮ ಆರಾಧ್ಯ ಭಗವತಿ ಜಗದಂಬೆಯೇ, ನೀನು ಯಮ ಪೂಜ್ಯ, ಯಮಾಗ್ರಜ, ಯಮ ನಿಗ್ರಹ ರೂಪ ಆಗಿರುವೆ. ನಿನಗೆ ಪದೇ ಪದೇ ನಮಸ್ಕಾರಗಳು. ಭಗವತಿ ಸರ್ವೇಶ್ವರಿಯೇ, ನೀನು ಸಮಸ್ವಭಾವ, ಸರ್ವಸಂಗ ವಿವರ್ಜಿತ, ಸಂಗನಾಶಕಾರಿ, ಕಾಮ್ಯ ರೂಪ, ಕಾರುಣ್ಯ ವಿಗ್ರಹ, ಸಂಕಾಲ ಕ್ರೂರ, ಕಾಮಾಕ್ಷಿ, ಮೀನಾಕ್ಷಿ, ಮರ್ಮ ಭೇದಿನಿ, ಮಾಧುರ್ಯ ರೂಪಶೀಲ, ಮಧುರ ಸ್ವರ ಪೂಜಿತ, ಮಹಾಮಂತ್ರವತಿ, ಮಂತ್ರಗಮ್ಯ, ಮಂತ್ರ ಪ್ರಿಯಂಕರಿ, ಮನುಷ್ಯ ಮಾನಸಗಮ, ಮನ್ಮಥಾರಿ ಪ್ರಿಯಂಕರಿ ಈ ನಾಮಗಳಿಂದ ವಿಖ್ಯಾತವಾಗಿರುವೆ. ದೇವಿ, ಅಶ್ವತ್ಥ, ವಟ, ಕಹಿಬೇವು, ಮಾವು, ಕಾಚು, ಬೋರೆ, ಹಲಸು, ಅರ್ಕ, ಕಳ್ಳಿಗಿಡ ಮತ್ತು ಮಧುಕ ಮೊದಲಾದ ವೃಕ್ಷಗಳು ನಿನ್ನ ಸ್ವರೂಪವಾಗಿವೆ. ದುಗ್ಧವಲ್ಲಿಯಲ್ಲಿ ವಾಸಿಸುವ ದೇವಿಯೇ, ನೀನು ಪರಮ ಕೃಪಾಳು ಹಾಗೂ ದಯೆಯ ಭಂಡಾರವಾಗಿರುವೆ. ನಿನ್ನ ಶ್ರೀ ವಿಗ್ರಹವು ಕರುಣೆಯಿಂದ ಓತಪ್ರೋತವಾಗಿದೆ. ಸರ್ವಜ್ಞ ಜನರು ನಿನ್ನಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ಇರಿಸುವರು. ನಿನಗೆ ಜಯವಾಗಲಿ. ಪೂಜೆ ಮಾಡಿದ ಬಳಿಕ ಈ ಸ್ತೋತ್ರದಿಂದ ದೇವೇಶ್ವರಿ ಜಗದಂಬೆಯನ್ನು ಸ್ತುತಿಸುವ ಮನುಷ್ಯನಿಗೆ ವ್ರತ ಸಂಬಂಧವಾದ ಸಂಪೂರ್ಣ ಪುಣ್ಯವು ಸದಾ ಸುಲಭವಾಗುತ್ತದೆ. ಈ ಸ್ತೋತ್ರವು ಭಗವತಿಯನ್ನು ಒಲಿಸಿಕೊಳ್ಳಲು ಪರಮ ಸಾಧನವಾಗಿದೆ. ಇದನ್ನು ನಿರಂತರ ಪಠಿಸುವವನಿಗೆ ಆದಿ ವ್ಯಾಧಿ ಹಾಗೂ ಶತ್ರು ಭಯ ಉಂಟಾಗಲಾರದು. ಈ ಸ್ತೋತ್ರದ ಪ್ರಭಾವದಿಂದ ಧನವನ್ನು ಇಚ್ಛಿಸುವವನು ಧನವನ್ನು, ಧರ್ಮವನ್ನು ಬಯಸುವವನು ಧರ್ಮವನ್ನು ಪಡೆಯಬಲ್ಲರು. ಈ ಸ್ತೋತ್ರವು ಬ್ರಾಹ್ಮಣನನ್ನು ವೇದ ಸಂಪನ್ನನಾಗಿ, ಕ್ಷತ್ರಿಯನನ್ನು ವಿಜಯಶಾಲಿಯಾಗಿ, ವೈಶ್ಯನನ್ನು ಸಾಕಷ್ಟು ಧನವಂತನಾಗಿಸಿ, ಶೂದ್ರನನ್ನು ಪರಮ ಸುಖಿಯಾಗಿಸುತ್ತದೆ. ಶ್ರಾದ್ದ ಕಾಲದಲ್ಲಿ ಏಕಾಗ್ರತೆಯಿಂದ ಈ ಸ್ತೋತ್ರವನ್ನು ಪಠಿಸುವವನ ಪಿತೃಗಳಿಗೆ 1 ಕಲ್ಪದವರೆಗೆ ಸ್ಥಿರವಾದ ಅಕ್ಷಯ ತೃಪ್ತಿ ಉಂಟಾಗುತ್ತದೆ. ನಾರದನೆ, ಈ ಪ್ರಕಾರ ದೇವತೆಗಳು ಭಗವತಿ ಜಗದಂಬೆಯನ್ನು ಆರಾಧಿಸಿ ಪೂಜಿಸುವುದನ್ನು ನಿನಗೆ ತಿಳಿಸಿದೆ. ಭಕ್ತಿಯಿಂದ ಭಗವತಿಯ ಆರಾಧನೆ ಮಾಡುವವನಿಗೆ ದೇವಿ ಲೋಕದ ಪ್ರಾಪ್ತಿಯು ಸಹಜವಾಗಿ ಆಗುತ್ತದೆ. ವಿಪ್ರನೆ, ಭಗವತಿ ಜಗದಂಬೆಯ ಪೂಜೆ ಮಾಡುವುದರಿಂದ ಎಲ್ಲ ಕಾಮನೆಗಳು ಸಿದ್ಧಿಸುವವು ಮತ್ತು ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ನಿರ್ಮಲ ಬುದ್ಧಿಯನ್ನು ಪಡೆದುಕೊಳ್ಳುವನು. ನಾರದನೆ, ಭಗವತಿಯ ಕೃಪೆಯಿಂದ ಮನುಷ್ಯನು ಎಲ್ಲೆಡೆ ಧನ ಹಾಗೂ ಸಮ್ಮಾನ ಪಡೆಯುವನು. ಸ್ವಪ್ನದಲ್ಲಿಯೂ ನರಕದ ಭಯ ಕೊಂಚವೂ ಇರಲಾರದು. ಭಗವತಿ ಜಗದಂಬೆಯು ಮಹಾಮಾಯೆಯಾಗಿರುವಳು. ಆಕೆಯ ಕೃಪೆಯಿಂದ ಉಪಾಸಕನು ಪುತ್ರ ಪೌತ್ರರಿಂದ ಸಂಪನ್ನನಾಗುವನು. ನಾರದನೆ, ನಾನು ಪ್ರತಿಪಾದಿಸಿದ ಭಗವತಿಯ ಚರಿತ್ರದಲ್ಲಿ ನರಕದಿಂದ ಉದ್ಧರಿಸುವ ಶಕ್ತಿಯು ಸಹಜವಾಗಿದೆ. ಮುನಿಯೇ, ಮಹಾದೇವಿಯ ಪೂಜೆಯು ಸಮಸ್ತ ಮಂಗಳಗಳನ್ನು ಕರುಣಿಸುವುದು. ಈಗ ಪ್ರಕೃತಿ ಪಂಚಕ ಎಂಬ ಇನ್ನೊಂದು ಪ್ರಸಂಗವನ್ನು ತಿಳಿಸುವೆನು. ಈ ಪ್ರಸಂಗವು ನಾಮರೂಪ ಮತ್ತು ಉತ್ಪತ್ತಿಯಿಂದ ಅಖಿಲ ಜಗತ್ತನ್ನು ಆಹ್ಲಾದಗೊಳಿಸುವುದು. ಮುನಿಯೇ, ಈ ಪ್ರಕೃತಿ ಪಂಚಕವು ಅತ್ಯಂತ ಅದ್ಭುತ ಮತ್ತು ಮುಕ್ತಿಯ ಪರಮ ಸಾಧನವಾಗಿದೆ. ಉದಾಹರಣ ಹಾಗೂ ಮಹಾತ್ಮ್ಯ ಸಹಿತ ಇದನ್ನು ವರ್ಣಿಸುವೆನು. ನೀನು ಗಮನವಿಟ್ಟು ಕೇಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.